ಪೂಜೆ ಆಗಿದೆ. ಅದಕ್ಕೆ ಇದು ಬೇಳೆ ಸ್ವಲ್ಪ ಮಿಕ್ಕಿರೋದು. ಈಗ ಚಿತ್ರಾನ್ನ ಮಾಡ್ತಾಯಿದ್ದೀನಿ, ಇದು ಮಾಡ್ಬೋದು. ಸೊ ಮಾಡ್ತಾಯಿದ್ದೀನಿ. ದೇವ್ರಿಗೆ ಒಂದೇ ಇಲ್ಲಿ ನೋಡಿ, ನಂಬರ್ ಕೂಡ ಒಂದೇ ಇದೆ. ಇನ್ನೊಂದು ನೆಕ್ ಪೀಸು ಪ್ಲಸ್ ಮೂಗ್ನ ಹಾಕೊಂಡಿದ್ದೀನಿ. ನೆಕ್ ಪೀಸ್ ಒಂದು ಇಟ್ಟಿದ್ದೀನಿ. ಸೊ ನೋಡ್ಬೇಕು ಬರ್ತಾಳ ಇಲ್ವಾ ಅಂತ. ಬಂದರೆ ಮಾಡ್ಕೊಡ್ ಮಗಳಿಗೆ. ಊಟ ಮಾಡಿಬಿಟ್ಟು ಮುದ್ದೆ ತಿಂದು ನಡೀತವ್ರೆ ಗೈಸ್. ಈಗ ಅಲ್ಲಿ ಹಿಂದಕ್ಕೆ ಬತ್ತೈತೆ ಫುಲ್. ನಮ್ಮ ಅಕ್ಕನ ಜೊತೆ ಮಾತಾಡ್ತಾ ಇದ್ದಾರೆ. ನಮ್ಮಮ್ಮ ಊಟ ಮಾಡ್ತಾರೆ. ನಮ್ಮ ಕಾಲು ಮುಂದೆ ಮಾಡಿ ಹುಟ್ಟಿರ್ತಾವ ಗೊತ್ತಾ ಕೆಲವು ಮಕ್ಕಳು, ಹಿಂಗೆ ಆಡೋದವು. ಹುಷಾರು, ಅಲ್ಲಿ ತಿನ್ಕೋ ತಿಂಡಿ. ಬೆಣ್ಣು ಪ್ಲಸ್ ನೆಲ್ಲಿಕಾಯಿ ಎರಡು ಸೇರಿಸಿ ಹಚ್ಚುತ್ತೀನಿ ನಾನು. ಕೊಂಡೋಗೋಣ ಅಂತ ಬಂದ್ವಿ. ಎಷ್ಟೊಂದು ಕಲರ್ಸ್ ಇದೆ ನೋಡು ಅಂತ ಅಂತಿದ್ಲು. ಹಾಂ, ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಪೂಜೆ ಆಗಿದೆ. ಅದಕ್ಕೆ ನಾನು ಸ್ವಲ್ಪ ಏನಾದರೂ ಸ್ವೀಟ್ ಮಾಡೋಣ ಅಂಥೇಳಿ ಒಬ್ಬಟ್ಟು ಮಾಡ್ತಾಯಿದ್ದೀನಿ ಗೈಸ್. ಗ್ರೈಂಡ್ರಿಗೆ ಹಾಕಿದ್ದೀನಿ, ಬೇಳೆ ರುಬ್ಕೋತಾ ಇದೆ. ರೈಸ್ ಮಾಡಿದ್ದೀನಿ, ಸಾಂಬಾರಾಗಿದೆ, ಒಬ್ಬಟ್ಟು ಸಾಂಬಾರು. ಇದು ಬೇಳೆ ಸ್ವಲ್ಪ ಮಿಕ್ಕಿರೋದು. ಈಗ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಇಲ್ಲಿ ಕೋಸಂಬರಿಗೆ ಹೆಚ್ಚಿಟ್ಟಿದ್ದೀನಿ. ಇಲ್ಲಿ ಮಜ್ಜಿಗೆ ರೆಡಿಯಾಗಿದೆ. ಸೊ ಇಷ್ಟ ಐಟಮ್ಮು ಈಗ ಅಮಾವಾಸ್ಯೆಗೆ ಅಂತ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ. ಹಬ್ಬಗಳಲ್ಲೇ ಮಾಡಬೇಕು ಅಂತೇನಿಲ್ಲ, ಅಮಾವಾಸ್ಯೆ ಹುಣ್ಣಿಮೆಲೂ ಮಾಡ್ಬೋದು. ಸೊ ಮಾಡ್ತಾಯಿದ್ದೀನಿ. ದೇವ್ರಿಗೆ ನೈವೇದ್ಯ ಮಾಡಿ ಆಮೇಲೆ ನಾವು ಊಟ ಮಾಡೋದಷ್ಟೇ ಗೈಸ್. ನೋಡಿ, ಮೊನ್ನೆ ಡಿ-ಮಾರ್ಟ್ಗೆ ಹೋಗಿದ್ವಿ ಶಾಪಿಂಗ್ಗೆ. ರೇಷನ್ ಐಟಮ್ ಬೇಕು ಅಂತ ಎಲ್ಲ ತೊಗೊಂಬಂದ್ವಿ. ಇದು ವ್ಯಾಸ್ಲಿನ್ ಇದೆಯಲ್ಲ, ಇಲ್ಲಿ ಕಾಣಿಸ್ತಿದೆಯಾ? ಎರಡು ಒಂದೇ, ನಂಬರ್ ಕೂಡ ಒಂದೇ. ಇಲ್ಲಿ ನೋಡಿ, ನಂಬರ್ ಕೂಡ ಒಂದೇ ಇದೆ. ಇದು ಬೈ ಒನ್ ಗೆಟ್ ಒನ್ ಫ್ರೀ ಹಾಕಿದ್ರು ಅವರು. ನಾವು ಸರಿ ಬೈ ಒನ್ ಗೆಟ್ ಒನ್ ಫ್ರೀ ಅಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ. ಒಂದಕ್ಕೆ ಮಾತ್ರ ಆಫ್ ರೇಟ್ ಹಾಕಿದ್ದಾರೆ. 750 ಇರೋದನ್ನ ಬೈ ಒನ್ ಗೆಟ್ ಒನ್ ಅಂದರೆ ಅವರು ಆಫ್ ರೇಟ್ ಹಾಕ್ತಾರೆ ಒಂದೊಂದಕ್ಕೆ ಸಪ್ರೇಟಾಗಿ. ಒಂದಕ್ಕೆ ಮಾತ್ರ 375 ಹಾಕಿ ಇನ್ನೊಂದಕ್ಕೆ 697 ಹಾಕಿದ್ದಾರೆ. ನಾನು ಯಾವಾಗೂ ನಾವು ಚೆಕ್ ಮಾಡ್ತಿರ್ಲಿಲ್ಲ. ಒಂದೊಂದು ಸಲ ಈ ಥರ ತುಂಬ ಮಿಸ್ ಆಗಿದೆ ಅನಿಸುತ್ತೆ. ಎಷ್ಟೋ ಜನಕ್ಕೆ ಇವ್ರು ಹಿಂಗೆ ಮಾಡ್ತಾರೆ ಅನಿಸುತ್ತೆ. ಇದಕ್ಕೆ ಮಾತ್ರ 697 ಹಾಕಿದ್ದಾರೆ. ಅಲ್ಲಿಗೆ ಎಷ್ಟು 322 ಎಕ್ಸ್ಟ್ರಾ ಬಿದ್ದಂಗಾಯಿತು. ಎಕ್ಸ್ಟ್ರಾ ಕಟ್ಟಿಸ್ಕೊಂಡಿದ್ದಾರೆ. ಈಗ ಹೋಗಿ ಕೇಳಿದ್ರೆ ನಾವು ಆಫ್ ರೇಟ್ ವಾಪಸ್ ಕೊಡೋಕ್ಕಾಗಲ್ಲ, ಐಟಮ್ ತಂದು ಕೊಡಿ ವಾಪಸ್ಸು, ಫುಲ್ ಅಮೌಂಟ್ ಕೊಡ್ತೀವಿ ಅಂದರು. ಅದಕ್ಕೆ ನಾನು ಕೊಟ್ಟು ಕಳಿಸಿದ್ದಕ್ಕೆ ಅವ್ರು ಹೇಳಿದ್ರು, ಇದು ಯೂಸ್ ಮಾಡಿರೋದು ಒಂದು ಯೂಸ್ ಮಾಡಿಬಿಟ್ಟಿದ್ವಿ ನಾವು. ಯೂಸ್ ಮಾಡಿರೋದು ಮನೇಲಿ ಇಟ್ಕೊಂಡು ಒಂದು ಮಾತ್ರ ಕೊಟ್ಟು ಕಳಿಸಿದ್ದೆ. ಅವರ ಬಾರ್ ಕೋಡ್ ಹೊಡೆದ್ಬಿಟ್ಟು ಇದಲ್ಲ ಇನ್ನೊಂದು ಇದೆಯಲ್ಲ ಅದು ತೊಗೊಂಬನ್ನಿ ಅಂದ್ರಂತೆ. ಅದು ಯೂಸ್ ಮಾಡಿಬಿಟ್ಟಿದ್ವಿ ನಾವು. ಎರಡು ಬಾರ್ ಕೋಡ್ ಒಂದೇ ಇದೆ, ಆದರೂ ಅವರು ವಾಪಸ್ ನಮಗೆ ಅಮೌಂಟ್ ಕೊಡಲಿಲ್ಲ. ಸೊ ಗೈಸ್ ನೋಡಿ, ನಮ್ಮ ಹತ್ರ ಈಗ 322 ರುಪೀಸು ಅವರು ಇದು ಮಾಡಿದ್ದಾರೆ. ನೋಡ್ಕೊಂಡು ಇದಕ್ಕೆ ಗೊತ್ತಾಯಿತು. ನಾನೇನೋ ನೋಡೋಕೆ ಹೋಗಿ ಇದು ಆಫರ್ ಇತ್ತಲ್ಲ, ಹಾಕಿದಾರ ಇಲ್ವಂತ ಚೆಕ್ ಮಾಡೋಕೆ ಹೋಗಿ ಅದು ಗೊತ್ತಾಯ್ತು ನನಗೆ. ಯಾರು ಕೆಲವರೆಲ್ಲ ಬ್ಯುಸಿ ಇರೋರು ನೋಡೋಕ್ಕೆ ಹೋಗಲ್ಲ, ತಂದು ಜೋಡಿಸ್ಕೊಂಡು ಬೆಳಗ್ಗೆ ಡ್ಯೂಟಿಗೆ ಹೋಗ್ಬೇಕು ಆ ಥರ ಒಂದು ಟೆನ್ಷನಲ್ಲೇ ಇರ್ತಾರೆ. ಹಂಗೆ ನೋಡ್ದಿರ ಬಿಟ್ಟರೆ ಎಷ್ಟೆಷ್ಟು ಲಕ್ಷಗಳು ಎಲ್ಲ ಜನಗಳಿಂದ ಅವ್ರಿಗೆ ಸಿಗುತ್ತೆ ಲೆಕ್ಕ ಹಾಕಿ. ನಾವೇನೋ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ, ಕಡಿಮೆ ದುಡ್ಡು ಅಂತ ಡಿ-ಮಾರ್ಟ್ನ ಚೂಸ್ ಮಾಡ್ತೀವಿ. ಅವ್ರು ಹಿಂಗೆ ಮಾಡ್ತಾರೆ. ಅದು ತಪ್ಪಲ್ವಾ? ಯಾರೇ ಆಗಲಿ ಬಿಲ್ ಕೌಂಟ್ರಲ್ಲಿರೋರು ನೋಡಿ ನಿಧಾನಕ್ಕೆ ಮಾಡಬೇಕು. ನನಗನ್ಸುತ್ತೆ ಇದು ಟಾರ್ಗೆಟ್ ಅವ್ರು ಮಾಡೋದೇ ಜಾಸ್ತಿ ಶಾಪಿಂಗ್ ಮಾಡಿರ್ತಾರಲ್ಲ ಅವ್ರಿಗೆ ಈ ಥರ ಮಾಡ್ಬೋದು ಅಂತ. ಯಾಕಂದರೆ ಅಷ್ಟೊಂದು ಇರುತ್ತಲ್ವ, ಚೆಕ್ ಮಾಡ್ಕೊಳಲ್ಲ ಅನ್ನೋ ಒಂದು ರೀಸನ್ಗೆ ಅವ್ರು ಹಂಗೆ ಮಾಡ್ಬೋದು ಅನಿಸುತ್ತೆ. ಇನ್ಮೇಲೆ ನಾನು ರೆಗ್ಯುಲರಾಗಿ ಚೆಕ್ ಮಾಡ್ತೀನಿ. ಅಲ್ಲೇ ನಿಂತ್ಕೊಂಡು ಚೆಕ್ ಮಾಡಿ ನೆಕ್ಸ್ಟ್ ಏನಾದರೂ ಹಿಂಗಾಯಿತು ಅಂದರೆ ಅಲ್ಲೇ ಜಗಳ ಮಾಡ್ಕೊಂಡೇ ಬಂದುಬಿಡ್ತೀನಿ ಗೈಸ್. ನಿಜವಾಗ್ಲೂ ಎಷ್ಟು ಜನಗಳಿಗೆ ಹಿಂಗೆ ಮೋಸ ಮಾಡೋದ್ರಿಂದ ಅವರು ಎಷ್ಟೋ ಜನ ರೇಷನ್ ತರೋಕ್ಕೆ ಕಷ್ಟಪಟ್ಟು ದುಡ್ಡು ಅನ್ನಿಸ್ಕೊಂಡು ಹೋಗ್ತಾರೆ ಜನಗಳು. ಎಷ್ಟೊಂದು ಜನ, ಎಲ್ಲರೂ ಅಷ್ಟೇ, ನಾವು ಅಷ್ಟೇ. ನಾವೊಂಥರ ಕಷ್ಟಪಟ್ಟರೆ ಬೇರೆಯವ್ರು ಇನ್ನೊಂಥರ ಕಷ್ಟಪಟ್ಟಿರ್ತಾರೆ. ಸೊ ಅದನ್ನು ಅವರು ನಾವೇನೋ ರೇಷನ್ ಅಂಗಡಿಗೆ ಹೋದರೆ ಜಾಸ್ತಿ ದುಡ್ಡು, ಡಿ-ಮಾರ್ಟಲ್ಲಿ ಸ್ವಲ್ಪ ಕಡಿಮೆ ಸಿಗುತ್ತೆ ಅಂತ ಹೋದರೆ ಈ ಥರ. ಕೆಲವರು ಎಷ್ಟೊಂದು ಜನ ಡಿ-ಮಾರ್ಟ್ ಬಗ್ಗೆ ವಿಡಿಯೋ ಮಾಡಾಕ್ತಾರೆ, ಅಲ್ಲಿ ಕ್ವಾಲಿಟಿ ಚೆನ್ನಾಗಿರಲ್ಲ ಹಂಗೆ ಹಿಂಗೆ ಅಂತ. ಆದರೂ ಏನೋ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ ಅಂತ ಹೋಗ್ತಾರೆ ಜನ. ಆದರೂ ಜನಗಳಿಗೆ ಈ ಥರ ಮಾಡ್ತಾರೆ ಅವರು. ಗೈಸ್, ಬೆಳಗ್ಗೆ ಅಮಾವಾಸ್ಯೆ ಆಗಿತ್ತು. ಪೂಜೆ ಮಾಡಿ ಒಬ್ಬಟ್ಟು ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ನಾವು ಊಟ ಮಾಡಿದ್ವಿ ಮಧ್ಯಾಹ್ನ. ಸೊ ಈಗ ಸಾಯಂಕಾಲ ಸಂಜೆ ದೀಪ ಅಂಟಿಸಿ ದೇವ್ರಿಗೆ ಹಾಕ್ಬಿಟ್ಟಿದ್ದೆ. ಇದನ್ನ ನಾನು ಗೋಲ್ಡ್ ತೊಗೊಂಬಂದಿದ್ನಲ್ಲ ಅದನ್ನು ಚೈನು ಮತ್ತು ಇದೊಂದು ಬ್ರಾಸ್ಲೈಟು, ಇನ್ನೊಂದು ನೆಕ್ ಪೀಸು ಪ್ಲಸ್ ಮೂಗ್ನ ಹಾಕ್ಕೊಂಡಿದ್ದೀನಿ. ನೆಕ್ ಪೀಸ್ ಒಂದು ಇಟ್ಟಿದ್ದೀನಿ.
ಸೊ ಇದು ಡೈಲಿ ಯೂಸ್ಗೆ ಅಂತಾನೆ ತಗೊಂಡಿದ್ದು ನಾನು. ನೋಡಿ ಈ ತರ ಇದೆ. ಸೊ ನಮ್ಮ ಹಸ್ಬೆಂಡ್ ಬಂದ್ಮೇಲೆ ಹಾಕ್ಸ್ಕೊಳೋಣ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೆ ಗೈಸ್. ಈಗ ಆಲ್ರೆಡಿ 8:30 ಆಗಿದೆ, ಇನ್ನೂ ಬಂದಿಲ್ಲ. ಅವ್ರ ಆಫೀಸ್ಗೆ ಹೋದ್ರೆ ಮನೆಗೆ ಎಷ್ಟೊತ್ತಿಗೆ ಬರ್ತಾರೆ ಅನ್ನೋದೇನೆ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ ಗೈಸ್. ಆ ಥರ ಅವ್ರು ಬರೋದು. ಮನೇಲಿ ಇದ್ರಷ್ಟೇ ನಾವೇನಾದ್ರು ಪ್ಲ್ಯಾನ್ ಮಾಡ್ಕೋಬೇಕು ಅವ್ರ ಜೊತೆ ಏನಾದ್ರು ವಿಡಿಯೋ ಮಾಡಬೇಕು ಅಂದರೆ. ಅವ್ರು ಆಚೆ ಹೋಗ್ಬಿಟ್ರಂತೂ ಅವ್ರು ಬರೋವರೆಗೂ ಕಾದು ಸಾಕಾಗೋಗುತ್ತೆ. 5 ನಿಮಿಷ ಬಂದೆ 10 ನಿಮಿಷ ಬಂದೆ ಅಂತ ಸುಮ್ನೆ ಕಾಗೆ ಆರಿಸ್ತಾರೆ. ಹೊಸ ಸ್ಟಾಕ್ ರೆಡಿ ಆಗ್ತಿದೆ ನಮ್ಮ ಹೋಟೆಲ್ದು. ನೀವು ಬೇಕಂದ್ರೆ ವಾಟ್ಸಪ್ ನಂಬರ್ ಹಾಕಿರ್ತೀವಿ, ಆರ್ಡರ್ ಮಾಡಿ. ಸುಮ್ಮನೆ ಇರೆ, ನಿಜ ಕಣ, ಕಾಮಿಡಿ ಮಾಡಬೇಡ. ಇಲ್ಲಿ ವ್ಲಾಗ್ ಮಾಡ್ತಿರೋದು ನಾನು. ವ್ಲಾಗಲ್ಲಿ ಕಾಮಿಡಿ ಇದ್ರೆ ಚೆನ್ನಾಗಿರುತ್ತೆ. ಸೊ ನಾನೀಗ ಒಬ್ಬಟ್ಟು ತಟ್ತಾ ಇದ್ದೀನಿ, ತಟ್ಟಿಟ್ಬಿಡೋಣ ಅಂತ. ಒಬ್ಬಟ್ಟು ಬೇಳೆ ಸ್ವಲ್ಪ ಇದೆ ಗೈಸ್. ನಾಳೆಗೆ ನಮ್ಮ ಅಕ್ಕ ಬರ್ತೀನಿ ಅಂದಿದ್ದಾಳೆ. ನಮ್ಮ ಅಪ್ಪ ಬೇರೆ ಊರಿಂದ ಬಂದಿದ್ದಾರಂತೆ. ಸೊ ಬರ್ತೀನಿ ಅಂತ. ಬೆಳಗ್ಗೆ ಬಂದಾಗ್ಲೇ ಗ್ಯಾರಂಟಿ ಅವಳು ನಮ್ಮ ಥರ ಬರ್ತೀನಿ ಅಂದಿದ ತಕ್ಷಣ ಬರಲ್ಲ ಅವಳು ಬಂದಾಗ್ಲೇ ಗ್ಯಾರಂಟಿ. ಬರಲ್ಲ ಅಂದ್ರೆ ಬಿಡೋರು ಯಾರು? ಸೊ ನೋಡ್ಬೇಕು ಬರ್ತಾಳ ಇಲ್ವಾ ಅಂತ. ಬಂದ್ರೆ ಮಾಡ್ಕೊಡೋದು, ಬರ್ಲಿಲ್ಲ ಅಂದ್ರೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬೇಳೆನ ನೆಕ್ಸ್ಟ್ ವೀಕ್ ಮಾಡೋದು ಮನೇಲಿ ಅಷ್ಟೇ. ಸೊ ಈಗ ತಟ್ತಾ ಇದ್ದೀನಿ. ಕಾಲ್ ಮಾಡೋದು ಗೈಸ್. ಈಗ ನಮ್ಮ ಹಸ್ಬೆಂಡ್ ಬಂದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ಏನು ಜೋಕ್ ಮಾಡೋಕ್ಕೆ ಗೈಸ್. ಇವಾಗ ನಮ್ಮಪ್ಪ ನಮ್ಮ ಅಕ್ಕ ಬಂದಿದ್ದಾರೆ ಮನೆಗೆ. ನೆನ್ನೆ ಬಂದಿದ್ರು ಅವರು ಬೆಂಗಳೂರಿಗೆ. ಮೊನ್ನೆ ಬಂದಿದ್ರು ಎಲೆಕ್ಷನ್ ಕಾರ್ಡ್ದೇನೋ ಮಾಡಿಸ್ಕೋಬೇಕು ಅಂತ. ಸೊ ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ 2 ದಿನ ಆದಮೇಲೆ. ಮಗಳು ಬಂದಿಲ್ಲ, ಬರೀ ಅಪ್ಪ ಮಗಳು ಮಾತ್ರ ಬಂದವ್ರೆ. ಏನು ತಂದಿದ್ದೀಯಾ ಗಿಫ್ಟು ಮಗಳಿಗೆ? ಧರ್ಮಸ್ಥಳಕ್ಕೆ ಹೋಗಿ ಪ್ರಸಾದ ತಗೊಂಬಂದವ್ರೆ. ಕೂದಲು ಕೊಟ್ಬಿಟ್ಟು ಬಂದವ್ರೆ ಧರ್ಮಸ್ಥಳಕ್ಕೆ. ಸೊ ನೆಕ್ಸ್ಟು ಏನೇನಾಗುತ್ತೆ ಅನ್ನೋದನ್ನ ತೋರಿಸ್ತೀನಿ, ವೆಯ್ಟ್. ನಮ್ಮ ತಾತ ಫಾರ್ ದಿ ಫಸ್ಟ್ ಟೈಮ್ ನೋಡಿ ಟ್ರೆಡ್ಮಿಲಲ್ಲಿ ಡಿಸ್ಕೋ ಡ್ಯಾನ್ಸ್. ತಡಿ ತಾತ ಒಂದು ಸ್ವಲ್ಪ ಸ್ಪೀಡ್ ಮಾಡ್ತೀನಿ. ಯಾಕೋ ಗೈಸ್ ನನ್ನ ಮಗಳು ಹೇಳ್ಕೊಡ್ತಾಳೆ ಅವ್ರ ತಾತಕ್ಕೆ ಥ್ರೆಡ್ಮಿಲಲ್ಲಿ ನಡೆಯೋದು ಹೆಂಗೆ ಅಂತ. ನೋಡಿ, ಏಯ್ ಜಾಸ್ತಿ ಫಾಸ್ಟ್ ಇರ್ಬೇಡ, ಬಿದ್ದ ಫುಲ್ ಕಾಲಿಂದ. ಅಂದ್ರೆ ನಿಂಗೆ ಅಭ್ಯಾಸ ಆಗಬೇಕು. ಅಭ್ಯಾಸ ಆದ್ರೆ ಏನ್ ಅನ್ಸಲ್ಲ, ಅಭ್ಯಾಸ ಆಗೋವರೆಗೂ ಕಷ್ಟ. ಊಟ ಮಾಡಿಬಿಟ್ಟು ಮುದ್ದೆ ತಿಂದು ನಡೀತವ್ರೆ ಗೈಸ್. ಈಗ ಅಲ್ಲಿ ಹಿಂದಕ್ಕೆ ಬತ್ತೈತೆ ಫುಲ್ಲು. ಮೇಲ್ ನೋಡ್ಕೊಂಡು ನಡಿ ಗೋಡೆನ. ಅಲ್ಲ ಗೋಡೆ ಸ್ಟ್ರೈಟು ಮೇಲಲ್ಲ. ಈ ಗಾಡಿ ಹೆಂಗ್ ಓಡಿಸ್ತೀಯ ನೀನ್? ರೋಡ್ ನೋಡ್ಕೊಂಡು ಗಾಡಿ ನೋಡ್ಕೊಂಡು ಓಡಿಸ್ತೀಯಾ? ಇಲ್ಲ ತಾನೆ, ಮುಂದಕ್ಕೆ ನೋಡು ಮತ್ತೆ. ನನ್ನ ಹತ್ರ ಸೇಮ್ ಇತ್ತು ಡ್ರೆಸ್. ಅದು ನಾನು ಅದನ್ನೇ ಅನ್ಕೊಂಡೆ ಯಾವಾಗಲೇ ನಿಂಗೆ ಹೇಳೋಣ. ಏನು ಮಾಡಿದೆ? ಯಾರು ಕೊಟ್ಟೆ? ಅದಾಗಲಿಲ್ಲ, ಅವ್ರಿಗೆ ಕೊಟ್ಟೆ ಅನ್ಸುತ್ತೆ. ಕೈ ಬಿಡ್ತಾ? ನೋಡಿ ಗೈಸ್, ಕಲ್ತ್ಬಿಟ್ರು. ಕೈ ಬಿಟ್ಟು ನಡೀತವ್ರೆ. ಮುಂದೆ ನೋಡು, ಮುಂದೆ ಬಟರ್ಫ್ಲೈ ನೋಡು. ಮತ್ತೆ ಮಾಡ್ತತ. ಕೈ ಬಿಟ್ಟು ಬಟರ್ಫ್ಲೈ ನೋಡು. ಬಟರ್ಫ್ಲೈ ಕೈ ಬಿಡು. ಕೈ ಬಿಡ್ತಾತ, ಬೀಳಲ್ಲ, ಬಿಡ್ತಾತ ತಾತ. ಕೈ ಬಿಡ್ತಾತ ತಾತಿನಿ. ನಮ್ಮ ತಾತಂದು ವೈಟ್ ಲಾಸ್ ಜರ್ನಿ ಇದು ಫಸ್ಟ್ ಡೇ. ಅದು ನಾರ್ಮಲ್ ಆಗಿ ನಡೆಯುತ್ತೆ, ಫಾಸ್ಟ್ ಆಗಿ ನಡೆಯಲ್ಲ. ಈ ತರ ನಡೆದ್ರೆ ಇದು ಫಾಸ್ಟ್ ಆಗಿ ನಡೀತಿಯಲ್ಲ. ನಮ್ಮ ತಾತಂದು ಫಸ್ಟ್ ಡೇ ವೈಟ್ ಲಾಸ್ ಜರ್ನಿ ಹಿಂಗಿತ್ತು. ನಾವು ತೋಟಕ್ಕೆ ಹೋದ್ರು ಕೆಲಸ ಅಲ್ಲೇ
ಊಟ ಮಾಡಿ ಹೋಗಿ ಮಾಡಿದ್ರೆ ಟ್ರೆಡ್ಮಿಲ್ ಮಾಡ್ತಾ ಇತ್ತು ನಿಮ್ಮ ತಾತ. ಗೈಸ್ ನಮ್ಮ ಚೀಫ್ ಗೆಸ್ಟ್ ಯಾಕೋ ಇವತ್ತು ಚೀಫ್ ಗೆಸ್ಟ್ ಆಗಿ ಬಂದಿಲ್ಲ, ಸೊ ಅದಕ್ಕೆ ಮೊಬೈಲಲ್ಲಿ ಚೀಫ್ ಗೆಸ್ಟ್ ಆಗಿ ಬಂದಿದ್ದಾರೆ ನೋಡಿ. ಅಲ್ಲಿ ಇವರಲ್ಲ, ಇನ್ನೊಬ್ಬರು ಅಲ್ಲಿ ಕಾಣಿಸ್ತ್ರಾ, ಅವರು ಹಾಯ್ ಮಾಡಿ. 10 ನಿಮಿಷ ನಡೆದ್ರೆ ಸಾಕು ತಿಂದ್ಮೇಲೆ ಸಣ್ಣ ಸೊ ಬಾಯ್. ನಾವು ನಾನೇನು ತಪ್ಪ ಇದ್ದೀನಿ. ನಮ್ಮ ಮನೇಲಿ ಸೀರಿಯಲ್ ನೋಡ್ತಾ ಇದ್ದಾರೆ, ನಮ್ಮ ತಾತ ನಮ್ಮ ದೊಡ್ಡಮ್ಮ ನಮ್ಮ ಅಕ್ಕನ ಜೊತೆ ಮಾತಾಡ್ತಾ ಇದ್ದಾರೆ, ನಮ್ಮಮ್ಮ ಊಟ ಮಾಡ್ತಾರೆ, ನಮ್ಮ ತಾತನ ಜೊತೆ ಮಾತಾಡ್ತಾ ಇದ್ದಾರೆ. ನಾನು ಇದೆಲ್ಲಾನು ವಿಡಿಯೋ ಮಾಡ್ತಾ ಇದ್ದೀನಿ, ನಿಮಗೆ ತೋರಿಸಿ. ಓಡಾಡುತ್ತಲ್ಲ ಅಲ್ಲಿ ತೋಟದಲ್ಲಿ, ಹಂಗಾಗಿ ಕಾರ್ಗದ ಅಕ್ಕ ಕೈಯಲ್ಲಿ ಎಣ್ಣೆ ಹಚ್ಚಿಸ್ಕೊಂತ ಇದ್ದೀನಿ ಗೈಸ್ ನೋಡಿ. ಚೆನ್ನಾಗಿ ಬರ್ತೈತೆ ನನ್ನ ಏನು ವಿಡಿಯೋ, ಇಬ್ರು ಕಾಣಿಸ್ತಾ ಇದೀವಾ? ಇಲ್ಲಿ ನಮ್ಮಪ್ಪ ಕೂತವ್ರೆ, ತಲೆ ನೋಡಿ ಎಷ್ಟು ಶೈನಿಂಗ್ ಹೊಡಿತಾ ಇದೆ. ಅಲ್ಲಿ ಒಬ್ರು ಮಂಗ, ನಮ್ಮನೆ ಮಂಗ ಅದು ನೋಡಿ ಹೆಂಗಾಡ್ತಾ ಇದೆ, ಮಂಗ ಆಡ್ದಂಗೆ ಆಡ್ತಾ ಇದೆ ನೋಡಿ. ಈಗ ಕಾಲು ಮುಂದೆ ಮಾಡಿ ಹುಟ್ಟಿರ್ತಾವ ಗೊತ್ತಾ, ಕೆಲವು ಮಕ್ಕಳು ಹಿಂಗೆ ಆಡೋದವು ಈ ಥರ. ಅದ್ರಲ್ಲಿ ಬೇರೆ ಅಜ್ಜಂಗೆ ನೆನ್ನೆ ಉಸಿರು ಕಟ್ಟಂಗೆ ನಕ್ಷೇಳೆ. ನಾನು ಇಲ್ಲಿ ತಾತನ ಹಿಡ್ದಿದ್ದು ನಗುತ್ತಾ ಅಂತ, ಓವರ್ ಆಕ್ಟಿಂಗ್ ಆಡ್ಬೇಡ ನಡಿ. ಇವು ರೀಲ್ಸ್ ಮಾಡಿ ಅಂದ್ರೆ ಅವಾಗಲ್ಲ, ಗೇಮ್ ಮಾಡ್ಕೊಂಡು ಕೂತಿರ್ತಾಳೆ. ಸರಿ ನಂದ್ರಲ್ಲೇ ಕೊಡ್ತೀನಿ ಮಾಡು. ಸರಿ ಮಾಡಿ ಹೋಗಿ ಬರ್ತೀಯಾ? ಹುಷಾರು ಸುಶೋ, ಅಲ್ಲಿ ಹೋಗಿ ಹತ್ಸಿ ಆಮೇಲೆ ಹೋಗು. ಹತ್ಸಿ ಬಿಡೋಣ ಇಲ್ಲ, ಆಮೇಲೆ ಹತ್ತುತ್ತೆ. ಹತ್ತುತ್ತೆ ಅಂತ ಹಂಗೆ ಬಿಟ್ಟು ಹೋಗ್ಬಿಟ್ಬಿಡ. ಅದನ್ನೂ ಕೊಡಂಗಿದ್ರು ಕೊಡು ಮುಂಚೆ. ಹುಷಾರು, ಅಲ್ಲಿ ತಿನ್ಕೋ ತಿಂಡಿ. ಅದು ಬ್ಯಾಗ್ ಒಂದು ಕಡೆಗೆ ವಾಲುತ್ತೆ, ಕೊಡು ಮುಂದಕ್ಕೆ ಅಂದರೆ. ಹೋದ್ರು ಗೈಸ್ ನಮ್ಮಪ್ಪ ಈಗ ಊರಿಗೆ, ನಾನು ನಮ್ಮಕ್ಕ. ನಾವು ಗಾಡೀಲಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ವಿ, ಆಟೋಲ್ಲಿ ಹೋದ್ರೆ ಇಲ್ಲ ಬಸ್ಸಿಗೆ ಹೋದ್ರೆ. ನನ್ನ ಮಗಳು ಇನ್ನೂ ಸ್ನಾನಕ್ಕೆ ಹೋಗೋಳೆ. ಇವತ್ತೆಷ್ಟು ಬೇಗ ಎದ್ದಿರೋದು ನಾನು. ನಮ್ಮ ಅಕ್ಕ ನಮ್ಮ ಅಪ್ಪ ಬಂದಿರೋ ಪ್ರಯುಕ್ತ ಬೇಗ ಇದ್ದಿದ್ದೀನಿ, ಇಲ್ಲ ಅಂದಿದ್ರೆ ಈಗ ಎದ್ದಾಳ್ತಾ ಇದ್ದೆ ಈ ಟೈಮಿಗೆ. ನೋಡಿ ರಂಗೋಲಿ ಬಿಡ್ತಾ ಇದ್ದೆ, ಹೊರಟ್ರಲ್ಲ ಕಳಿಸ್ಬರೋಣ ಅಂತ ಹೋಗಿದ್ದೆ. ಈಗ ಇಲ್ಲೊಂಚೂರು ರಂಗೋಲಿ ಬಿಟ್ಟರೆ ಮುಗೀತು, ಹೊಸ್ಲಿಗೆಲ್ಲ ಬಿಟ್ಟಾಯಿತು. ಗೈಸ್ ನಂಗೆ ಯಾವಾಗಲೂ ಇದೇ ಪ್ರಾಬ್ಲಮ್ ಗೈಸ್. ಅರ್ಜೆಂಟಾಗಿ ಎಲ್ಲರೂ ಹೋಗಬೇಕು, ರೆಡಿ ಆಗ್ತಾ ಇರ್ತೀನಿ, ಏನಾದರೂ ಒಂದು ತೊಗೊಳಕ್ಕೆ ಹೋದರೆ ಬೀಳಿಸ್ತಾ ಇರ್ತೀನಿ. ಸೊ ಅದಕ್ಕೆ ನಾನು ಒಂದು ಐಟಮ್ನ ನೋಡಿದೆ, ತುಂಬ ಚೆನ್ನಾಯಿತು, ಇಷ್ಟ ಆಯಿತು. ಬಟ್ ಅಂತ ಬುಕ್ ಮಾಡಿದೆ, ಬಂದೇ ಬಿಡ್ತು. ನೋಡಿ ಇದೇನೆ ಎಷ್ಟು ಚೆನ್ನಾಗಿ ರೊಟೇಟ್ ಆಗ್ತಾಯಿದೆ ಅಂತ. ಎಲ್ಲ ಐಟಮ್ ಇಡ್ಸಿದೆ, ಎಷ್ಟು ನೀಟಾಗಿ ಕಾಣಿಸುತ್ತೆ ಇಟ್ಟಾಗ. ನನ್ನ ಡ್ರೆಸ್ಸಿಂಗ್ ಟೇಬಲ್ಗೆ ಕರೆಕ್ಟಾಗಿ ಫಿಟ್ ಕೂಡ ಆಗುತ್ತೆ. ನನಗಂತೂ ತುಂಬ ಖುಷಿ ಆಯಿತು ಇದನ್ನು ನೋಡಿ. ಇನ್ನೊಂದು ಕೂಡ ಬುಕ್ ಮಾಡಿದ್ದೀನಿ ನಾನು, ಇನ್ನೂ ಒಂದು ಬೇಕು ಅಂತ. ನಿಮಗೂ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಗೈಸ್. ರೆಡಿಯಾಗಿದ್ದೀವಿ ಗೈಸ್, ಈಗ ನೋಡಬೇಕು ದೇವಸ್ಥಾನಕ್ಕೆ. ಹೋಗೋಣ, ಆಟೋ ಬುಕ್ ಮಾಡಿದ್ದೆ, ಹೋಗ್ಬೇಕು. ನಮ್ಮಪ್ಪನ ಊರಿಗೆ ಕಳಿಸಿ ನಾವು ಆಮೇಲೆ ರೆಡಿ ಆಗಿಬಿಟ್ಟು ಟೆಂಪಲ್ಗೆ ಹೋಗೋಣ ಅಂತ. ನಮ್ಮಕ್ಕ ತುಂಬ ದಿವಸದಿಂದ ನಿಮ್ಮ ಮನೆ ಹತ್ರ ಬಂದಂಗೆ ನಿಮಿಷಾಂಬಾಗ ಹೋಗಬೇಕು ಅಂತ ಹೇಳ್ತಾನೆ ಇದ್ಲು. ನಮ್ಮ ಹಸ್ಬೆಂಡು ಕೊಚ್ಚಿಗೆ ಹೋಗಿದ್ರು, ಯಾವುದೋ ಒಂದು ನ್ಯಾಷನಲ್ ಮೀಟಿಂಗ್ ಇದೆ ಅಂತ ಹೇಳ್ಬಿಟ್ಟು. ಸೊ ನಾನು ಒಬ್ಬಳೇ ಇದ್ದೆ, ಮಗಳು ಸ್ಕೂಲ್ಗೆ ಹೋಗಿದ್ಲು, ನಮ್ಮಪ್ಪನೂ ಬಂದಿದ್ರು ಊರಿಂದ ಎಲೆಕ್ಷನ್ ಕಾರ್ಡ್ದೇನೋ ವಿಚಾರಿಸ್ಕೊಂಡು ಹೋಗೋಕ್ಕೆ. ಹಾಗೆ ನಮ್ಮ ಮನೆಗೆ ಕರ್ಕೊಂಬಂದಿದ್ಲು ನಮ್ಮಕ್ಕ. ಸರಿ ಬೆಳಗ್ಗೆ ಫ್ರೈಡೇ ನಾನು ನಿಂಬೆಹಣ್ಣಿನ ದೀಪ ಅಂಟ್ಸೋಕೆ ಹೋಗ್ತೀನಿ ಅಂದಿದ್ದಕ್ಕೆ ನಾನು ಬರ್ತೀನಿ ಅಂತ ಅವಳು ರೆಡಿಯಾಗಿ ನನ್ನ ಜೊತೆ ಬಂದಳು. ಇದು ನಮ್ಮ ಏರಿಯಾದಲ್ಲಿರೋ ನಿಮಿಷಾಂಬ ಟೆಂಪಲ್ಲು. ಸೊ ಅಲ್ಲಿಗೆ ಬಂದಿದ್ದೀವಿ ಈಗ ನಿಂಬೆಹಣ್ಣು ದೀಪ ಅಂಟ್ಸೋಣ ಅಂತ. ಆ್ಯಕ್ಚುಲಿ ಇಲ್ಲಿ ತುಂಬ ಪವರ್ಫುಲ್ ಇದೆ ದೇವಸ್ಥಾನ. ನಾನು ಸುಮಾರು ಸಲ ವಿಡಿಯೋ ಮಾಡಿದಾಗೆಲ್ಲ ಹೇಳ್ತಾನೆ ಇದ್ದೀನಿ. ಇದು ನನ್ನ 3ನೇ ಸಲನೋ 4ನೇ ಸಲ ಅನಿಸುತ್ತೆ ಅಂಟಿಸ್ತಾ ಇರೋದು. ಸೊ ತುಂಬ ಚೆನ್ನಾಗಿದೆ ಇಲ್ಲಿ.
ತುಂಬ ಪವರ್ಫುಲ್ಲು. ನನಗೆ ಇಷ್ಟು ಹತ್ರದಿಂದ ದೇವ್ರಿಗೆ ಆರತಿ ಬೆಳಗೋದು, ದೀಪ ಅಂಟಿಸ್ದಾಗ ಈ ಥರದ್ದೆಲ್ಲ ಇದ್ದರೆ ತುಂಬ ಇಷ್ಟ. ಆ ಥರ ದೇವಸ್ಥಾನಗಳು ತುಂಬ ಇಷ್ಟ. ಕೆಲವೊಂದು ದೇವಸ್ಥಾನದಲ್ಲಿ ಅಲ್ಲಿ ದೇವ್ರ ಮುಂದೆ ನಿಂತ್ಕೊಳೋಕ್ಕೂ ಬಿಡಲ್ಲ, 2 ಸೆಕೆಂಡು ನಿಲ್ಲಕ್ಕೆ ಬಿಡಲ್ಲ, ಹೋಗಿ ಹೋಗಿ ಅಂತಿರ್ತಾರೆ. ಇಲ್ಲೇನಿಲ್ಲ, ನೀನು ಬೇಕಾದ್ರೆ ಅರ್ಧ ಗಂಟೆ ದೇವ್ರ ಮುಂದೆ ನಿಂತ್ಕೊಂಡು ಒಂದು ಸೈಡಿಗೆ ಜನಗಳಿಗೆ ಡಿಸ್ಟರ್ಬ್ ಆಗ್ದಿರ ನಿಂತ್ಕೊಂಡು ಬೆಳಗ್ತಾ ಇದ್ರೂ ಏನು ಡಿಸ್ಟರ್ಬ್ ಮಾಡಲ್ಲ ಅಲ್ಲಿರೋರು. ಆ ಥರ ತುಂಬ ಚೆನ್ನಾಗಿದೆ. ದೇವರು ನೋಡೋಕ್ಕೆ 2 ಕಣ್ಣು ಸಾಲದು. ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಚೆನ್ನಾಗಿ ಅಲಂಕಾರ ಮಾಡಿದರು. ಮತ್ತು ಇಲ್ಲಿ ಶುಕ್ರವಾರ ಮಧ್ಯಾಹ್ನ ದಾಸೋಹ ನಡೀತಾ ಇರುತ್ತೆ. ನಮ್ಮಕ್ಕ ಹಂಗೆ ಕ್ಲಿಪ್ಪಿಂಗ್ಸ್ ತೊಗೊತೀನಿ ಕೊಡಿ ಇಲ್ಲಿ ಮೊಬೈಲಲ್ಲಿ ನೀನು ದೀಪ ಅಂಟಿಸೋದು. ನಾನು ಯಾವಾಗ ಹೋದಾಗಲೂ ನಾನು ತೆಗಿತಾ ಇರಲಿಲ್ಲ. ಈ ಸಲ ಅವಳು ಬಂದಿದ್ಲಲ್ಲ, ಹಂಗೆ ಒಂದೆರಡು ಕ್ಲಿಪ್ಪಿಂಗ್ ತೊಗೊಂಡಿದ್ದಾಳೆ. ನಿಂಬೆಹಣ್ಣು ಪ್ಲಸ್ ನೆಲ್ಲಿಕಾಯಿ 2 ಸೇರಿಸಿ ಹಚ್ಚುತ್ತೀನಿ ನಾನು. ನನಗೇನು ಯಾರೂ ಹೇಳಿಲ್ಲ ಈ ಥರ ಅಂಟಿಸ್ಬೇಕು ಅಂತ. ನನ್ನ ಮನಸ್ಸಿಗೆ ಹೆಂಗೆ ಅನಿಸುತ್ತೋ ಹಂಗೆ ಅಂಟಿಸ್ತೀನಿ. ಮತ್ತು ಎಲ್ಲರೂ ಅಕ್ಕಿ ಹಾಕ್ತಾರೆ ಕೆಳಗಡೆಗೆ. ನಾನು ಯಾಕೆ ಅಕ್ಕಿ ಹಾಕಲ್ಲ ಅಂದರೆ, ಅಕ್ಕಿನ ಅಲ್ಲಿ ನಿಂಬೆಹಣ್ಣು ಕೆಳಗಡೆ ಅಕ್ಕಿ ಹಾಕಿಟ್ಟಿದ್ದು ಅಲ್ಲಿ ಸುಟ್ಟೋಗ್ತಿರುತ್ತಲ್ಲ, ಎಷ್ಟೊಂದು ಅಕ್ಕಿ ಸುಟ್ಟಿರುತ್ತೆ, ಅದನ್ನೆಲ್ಲ ಡಸ್ಟ್ಬಿನ್ಗೆ ಹಾಕ್ತಾರೆ ಅಲ್ಲಿ ದೇವಸ್ಥಾನದಲ್ಲಿ ತೆಗೆದ್ಬಿಟ್ಟು. ಅದನ್ನ ಯಾರೂ ಬಳಸೋಕ್ಕೂ ಆಗಲ್ಲ. ಅಕ್ಕಿ ಸುಮ್ಮನೆ ವೇಸ್ಟ್ ಮಾಡಬಾರ್ದಲ್ವ, ಎಷ್ಟೋ ಜನಕ್ಕೆ ಅನ್ನ ಇಲ್ದಿರ ಇರ್ತಾರೆ. ಸೊ ಹಂಗಾಗಿ ನನಗೆ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಹೂವುಗಳನ್ನೇ ಎಲ್ಲ ಬಿಡಿಸ್ಬಿಟ್ಟು ನೀಟಾಗಿ ಪ್ಲೇಟ್ಗೆ, ಅಡಿಕೆ ತಟ್ಟೆಗೆ ಹಾಕಿ ಅದ್ರ ಮೇಲೆ ದೀಪ ಇಟ್ಬಿಟ್ಟು ಅಂಟಿಸ್ತೀನಿ ಗೈಸ್ ನಾನು. ಆ ಥರ ನನಗೆ ಇಷ್ಟ. ಪ್ಲಸ್ ಅದು ಯಾರಿಗೂ ವೇಸ್ಟು ಆಗಲ್ವಲ್ಲ, ನಷ್ಟ ಆಗಲ್ಲ ಅನ್ನೋದಷ್ಟೇ. ಸೊ ಇಲ್ಲಿ ಮುಗಿಸ್ಕೊಂಡು ಬೇಗನೆ ಮುಗೀತು. ಅವಳು ಇದ್ದಿದ್ದರಿಂದ ಸ್ವಲ್ಪ ಬೇಗನೆ ಎಲ್ಲ ಮನೇಲೂ ಕೆಲಸ ಎಲ್ಲ ಮುಗಿದು ದೀಪನೂ ಅಂಟಿಸಾಯಿತು. ನಮ್ಮಕ್ಕ ಇನ್ನು ಫ್ರೀ ಇದ್ವಲ್ಲ, ಮನೇಲೇ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಅಲ್ಲಿಂದ ಒಂದು ವಿಜಯನಗರದಲ್ಲಿ ಸ್ಯಾರಿ ಸೇಲ್ ಹಾಕಿದ್ರು. ಮೈಸೂರು ಸಿಲ್ಕ್ದು ಮೇಳ ನಡೀತಾ ಇದೆ ಅಂತ ನನ್ನ ಫ್ರೆಂಡ್ ಹೇಳಿದ್ರು. ಸರಿ ಹೋಗಿ ಬರೋಣ ಅಂತ ನಾನು ನಮ್ಮಕ್ಕ ಹೋದ್ವಿ. ತುಂಬ ಚೆನ್ನಾಗಿತ್ತು. ಸ್ಯಾರಿಗಳೆಲ್ಲ ಒಳ್ಳೆ ಕಮ್ಮಿ ಬೆಲೆಗೇ ಹಾಕಿದ್ರು. ಇಷ್ಟ ಆಯಿತು. ಬೈ 1 get 1 ಹಾಕಿದ್ದಾರೆ. ಕಂಚಿ, ಬನಾರಸ್ ಮತ್ತು 60 ಗ್ರಾಮ್ 120 ಗ್ರಾಮಲ್ಲಿ ಮೈಸೂರು ಸಿಲ್ಕು ಎಲ್ಲ ತುಂಬ ಚೆನ್ನಾಗಿತ್ತು ಸ್ಯಾರೀಸ್. ವರಮಹಾಲಕ್ಷ್ಮಿಗೆ ಒಳ್ಳೆ ಕಲೆಕ್ಷನ್ಸ್ ಹಾಕಿದ್ರು. ಕಲರ್ಸು ಅಷ್ಟೇ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ನಮ್ಮ ಅಕ್ಕನೂ ಹಂಗಂತ ಇದ್ಲು, ನಮಗೆ ಬೇಕು ಅಂತ ಬಂದಾಗ ತಗೊಳ್ಳೇಬೇಕು ಅಂತ ಬಂದಾಗ ಕಲರ್ಸ್ ಸಿಗಲ್ಲ, ಇವಾಗ ಸುಮ್ಮನೆ ಜಸ್ಟ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ, ಎಷ್ಟೊಂದು ಕಲರ್ಸ್ ಇದೆ ನೋಡು ಅಂತ ಅಂತಿದ್ಲು. ಸೊ ಅದೆಲ್ಲ ಮುಗಿಸ್ಕೊಂಡು ಅವಳನ್ನ ಇನ್ನೂ 2 ದಿನ ಇರು ಅಂದರೂ ಇರಲಿಲ್ಲ. ನಮ್ಮ ಹಸ್ಬೆಂಡ್ ಸಂಡೇ ಬರೋದು, ಇರು ಅಂದ್ರೂ ಇಲ್ಲ, ಮಗಳೊಬ್ಬಳೇ ಇದ್ದಾಳೆ ಮನೇಲಿ ಅಂತ ಅವಳು ಇಲ್ಲಿಂದ ಮುಗಿಸ್ಕೊಂಡು ಮನೆಗೆ ಹೋದ್ಲು. ನಾನು ಇಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದೆ ಗೈಸ್. ಅಷ್ಟೇ ಇವತ್ತಿನ ದಿನ. ನಾನು ಮನೆಗೆ ಬರೋ ಅಷ್ಟರಲ್ಲಿ ನನ್ನ ಮಗಳು ಸ್ಕೂಲಿಂದ ಬಂದಿದ್ಲು. ಸೊ ಮೇಲ್ಗಡೆ ನೇಬರ್ ಮನೆ ಹುಡುಗ ಸಾತ್ವಿಕ್ ಕೂಡ ಬಂದು ಜೊತೆಲಿ ಆಟ ಆಡ್ತಾ ಇದ್ದ. ಇಬ್ಬರು ಕ್ಯೂಟಾಗಿ ಕಿತ್ತಾಡೋದು ನೋಡಿದ್ರೆ ಯಾವುದೋ ಜನ್ಮದಲ್ಲಿ ಅಣ್ಣ ತಮ್ಮ ಆಗಿದ್ರು ಅಂತ ಅವ್ರ ಮಮ್ಮಿ ರೇಗಿಸ್ತಾ ಇರ್ತಾರೆ. ಅವನು ಯಾವಾಗಲೂ ಇಲ್ಲೇ ಆಟ ಆಡ್ಕೊಂಡು ಇರೋದ್ರಿಂದನೂ ರೇಗಿಸ್ತಿರ್ತಾರೆ. ಆಂಟಿ ದತ್ತು ತೊಗೋತಾರೆ, ಇಲ್ಲೇ ಇದ್ಬಿಡು, ಒಂದು ಕೆಲಸ ಮಾಡು, ಅಕ್ಕನ ನಾನು ಸಾಕೊತೀನಿ, ನೀನು ಇವ್ರ ಮನೇಲಿರು, ಆ ಥರ ರೇಗಿಸ್ತಿರ್ತಾರೆ. ಅವನು ಇಲ್ಲ, ನಾನು ಮಲ್ಗಕ್ಕೆ ಅಲ್ಲಿಗೆ ಬರೋದು ಅಂತಿರ್ತಾನೆ. ಸೊ ಹಂಗೆ ಕ್ಯೂಟಾಗಿ ಕಿತ್ತಾಡ್ಕೊಂಡಿರ್ತಾರೆ, ಚೆನ್ನಾಗಿರುತ್ತೆ ನೋಡೋಕ್ಕೆ. ಅಷ್ಟೇ ಗೈಸ್, ಇವತ್ತಿನ ದಿನ ಇದಾಗಿತ್ತು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಆಗಿ